ನಮಸ್ಕಾರ ಸ್ನೇಹಿತರೆ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಜೀವನದ ಕತೆ ಗೊತ್ತಾ? ಇವರು ಕಾಂಗ್ರೆಸ್ನಲ್ಲಿ ಈ ಮಟ್ಟಕ್ಕೆ ಬೆಳೆದಿದ್ದು ಹೇಗೆ? ಓದಿದ್ದೆಷ್ಟು, ಮಾಡಿರುವ ಆಸ್ತಿ ಎಷ್ಟು? ಚುನಾವಣೆಯಲ್ಲಿ ಸ್ಪರ್ಧಿಸಿ ವಿನ್ ಆಗದಿದ್ರು ಕಾಂಗ್ರೆಸ್ನಲ್ಲಿ ಇವರಿಗೆ ಇಷ್ಟೊಂದು ರೆಸ್ಪೆಕ್ಟ್ ಯಾಕೆ? ಇವರಿಗೂ ಭೂಗತ ಲೋಕದ ನಂಟು ಇತ್ತ? ಎಲ್ಲವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮ್ಗೆ ತುಂಬಾ ಮುಖ್ಯ. ಬಿಕೆ ಹರಿಪ್ರಸಾದ್ ಜನನ ಮತ್ತು ಬಾಲ್ಯ. ಬಿಕೆ ಹರಿಪ್ರಸಾದ್ ಬೆಂಗಳೂರಲ್ಲಿ 1954ರ ಜುಲೈ 29ರಂದು ಜನಿಸಿದ್ರು. ಇವರ ತಂದೆ ಕೆಂಪಯ್ಯ, ತಾಯಿ ಗುಣವತಿ. ಪೊಲೀಸ್ ಅಧಿಕಾರಿಯಾಗಿದ್ದ ಬಿಕೆ ಶಿವರಾಮ್ ಇವರ ಅಣ್ಣ. ತಂದೆ ವ್ಯಾಪಾರ ಮಾಡ್ಕೊಂಡಿದ್ರೆ ತಾಯಿ ಹಸುಗಳನ್ನ ಸಾಕಿಕೊಂಡು ಒಂದಷ್ಟು ದುಡ್ಡು ಸಂಪಾದಿಸ್ತಿದ್ರು. ಆ ದುಡ್ಡಲ್ಲೇ ಮಕ್ಕಳನ್ನ ಓದಿಸಿ ಬೆಳೆಸಿದ್ರು. ಇವರದ್ದು OBCಯಲ್ಲಿ ಬರುವ ಬಿಲ್ಲವ ಸಮುದಾಯ. ಇಂಥ ಪರಿಸ್ಥಿತಿಯಲ್ಲಿ ಬೆಳೆದ ಬಿಕೆ ಹರಿಪ್ರಸಾದ್ MES ಕಾಲೇಜಿನಿಂದ BCom ಪದವಿ ಪಡ್ಕೊಂಡ್ರು. ವಿದ್ಯಾರ್ಥಿ ಜೀವನದಲ್ಲೇ ರಾಜಕೀಯ ನಂಟು. ಬಿಕೆ ಹರಿಪ್ರಸಾದ್ ಕಾಲೇಜು ದಿನಗಳಲ್ಲೇ ರಾಜಕೀಯದಲ್ಲಿ ತೊಡಗಿಸಿಕೊಂಡ್ರು. ಕಾಂಗ್ರೆಸ್ ವಿದ್ಯಾರ್ಥಿ ಸಂಘಟನೆ NSUI ಸೇರಿಕೊಂಡ್ರು. ಅದರ ಪ್ರಧಾನ ಕಾರ್ಯದರ್ಶಿಯಾಗಿಯೂ ಕೆಲಸ ಮಾಡಿದ್ರು. ನಂತರದಲ್ಲಿ ಯೂತ್ ಕಾಂಗ್ರೆಸ್ ಸೇರಿ ಅಲ್ಲೂ ಕೆಲವೊಂದು ಹುದ್ದೆಗಳನ್ನ ನಿಭಾಯಿಸಿದ್ರು. 1971ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ನ ಸದಸ್ಯತ್ವ ಪಡ್ಕೊಂಡು ಪಕ್ಷ ಸಂಘಟನೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡ್ರು. ತುರ್ತು ಪರಿಸ್ಥಿತಿಯ ಟೈಮಲ್ಲಿ ಇಂದಿರಾ ಗಾಂಧಿ ಅವರ ಮಗ ಸಂಜಯ್ ಗಾಂಧಿ ಪಕ್ಷದಲ್ಲಿ ಯೂತ್ ಲೀಡರ್ ಗಳನ್ನ ಬೆಳೆಸಿದ್ರು. ಆ ಟೈಮಲ್ಲಿ ಬೆಳೆದ ಯೂತ್ ಲೀಡರ್ಗಳ ಪೈಕಿ ಹರಿಪ್ರಸಾದ್ ಕೂಡ ಒಬ್ಬರು. ಭೂಗತ ಲೋಕದ ಜೊತೆಗೆ ನಂಟಿತ್ತ. ಆಗಿನ ಕಾಲದಲ್ಲಿ ಭೂಗತ ಲೋಕದ ಜೊತೆಗೆ ರಾಜಕಾರಣಿಗಳಿಗೆ ನಂಟು ಇದ್ದೇ ಇರ್ತಿತ್ತು. CMಗಳಾದ ದೇವರಾಜ ಅರಸು, ಬಂಗಾರಪ್ಪರಂತಹ ನಾಯಕರೇ ರೌಡಿಗಳ ನಂಟು ಹೊಂದಿದ್ರು. ಕಾಲೇಜುಗಳಲ್ಲಿ ನಡೆಯುತ್ತಿದ್ದ ಎಲೆಕ್ಷನ್ಗಳಲ್ಲೂ ರೌಡಿಗಳ ಹಸ್ತಕ್ಷೇಪ ಇರ್ತಿತ್ತು. ಒಂದೊಂದು ಅಭ್ಯರ್ಥಿಗೆ ಒಂದೊಂದು ಗ್ಯಾಂಗ್ ಸಪೋರ್ಟ್ ಮಾಡ್ತಿತ್ತು. ಹೀಗೆ ಬಿಕೆ ಹರಿಪ್ರಸಾದ್ ಯೂತ್ ಲೀಡರ್ ಆಗಿದ್ದಾಗ ಭೂಗತ ಲೋಕದ ಜೊತೆಗೆ ನಂಟಿತ್ತು. 1979ರಲ್ಲಿ ಡಾನ್ ಕೊತ್ವಾಲ್ ರಾಮಚಂದ್ರನಿಗೆ ಹರಿಪ್ರಸಾದ್ ಕಡೆಯ ಹುಡುಗರು ಹಿಗ್ಗಾಮುಗ್ಗಾ ಹೊಡೆದು ಬಿಟ್ಟಿದ್ರು. ಅದೇ ಮೊದಲ ಬಾರಿಗೆ ಏಟು ತಿಂದಿದ್ದ ಕೊತ್ವಾಲ್ ರಾಮಚಂದ್ರ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದ. ಆಗಿನ ಕಾಂಗ್ರೆಸ್ ಪ್ರಮುಖ ನಾಯಕರಾಗಿದ್ದ LN ಮೂರ್ತಿ ಸಂದರ್ಶನವೊಂದರಲ್ಲಿ ಈ ಬಗ್ಗೆ ಹೇಳ್ಕೊಂಡಿದ್ದಾರೆ. ಚುನಾವಣಾ ರಾಜಕೀಯಕ್ಕೆ ಹರಿಪ್ರಸಾದ್ ಎಂಟ್ರಿ. 1983ರಲ್ಲಿ ಬಿಕೆ ಹರಿಪ್ರಸಾದ್ ವಿಧಾನಸಭೆ ಚುನಾವಣೆಗೆ ಸ್ಪರ್ಧಿಸಿದ್ರು. ಜಯಗಳಿಸಲು ಸಾಧ್ಯ ಆಗಲಿಲ್ಲ. ಇದಾದ್ಮೇಲೆ ಪಕ್ಷದ ವಿವಿಧ ಹುದ್ದೆಗಳನ್ನ ನಿಭಾಯಿಸಿದ್ರು. ಈ ಟೈಮಲ್ಲಿ DK ಶಿವಕುಮಾರ್, ಬಿಕೆ ಹರಿಪ್ರಸಾದ್ ಅವರೆಲ್ಲ ತುಂಬಾನೇ ಕ್ಲೋಸ್ ಆಗ್ಬಿಟ್ರು. ಚುನಾವಣೆ ಗೆಲ್ಲದಿದ್ದರೂ ಪಕ್ಷದಲ್ಲಿ ನಿರಂತರವಾಗಿ ಜವಾಬ್ದಾರಿಗಳನ್ನ ಕೊಡಲಾಯಿತು. 1990ರಲ್ಲಿ ಇವರನ್ನ ರಾಜ್ಯಸಭೆ ಸದಸ್ಯರನ್ನಾಗಿ ಆಯ್ಕೆ ಮಾಡಲಾಯಿತು. 1996ರವರೆಗೆ ಹರಿಪ್ರಸಾದ್ ರಾಜ್ಯಸಭೆ ಸದಸ್ಯರಾಗಿದ್ರು. ನಂತರ 1999ರ ಲೋಕಸಭೆ ಚುನಾವಣೆಯಲ್ಲಿ ಬೆಂಗಳೂರು ದಕ್ಷಿಣದಿಂದ ಕಣಕ್ಕೆ ಇಳಿದ್ರು. ಆದ್ರೆ ಬಿಜೆಪಿಯ ಅನಂತ್ ಕುಮಾರ್ ವಿರುದ್ಧ ಸೋಲು ಅನುಭವಿಸಿದ್ರು. 2004ರಿಂದ ನಿರಂತರವಾಗಿ 3 ಸಲ ರಾಜ್ಯಸಭೆಗೆ ಆಯ್ಕೆ ಆದ್ರು. ಈ ನಡುವೆ 2019ರ ಲೋಕಸಭೆ ಚುನಾವಣೆಯಲ್ಲಿ ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ ತೇಜಸ್ವಿ ಸೂರ್ಯ ವಿರುದ್ಧ ಸ್ಪರ್ಧೆ ಮಾಡಿದ್ರು. ಆದ್ರೆ ಅಲ್ಲೂ ಸೋಲು ಕಂಡ್ರು. 2020ರಲ್ಲಿ ವಿಧಾನ ಪರಿಷತ್ಗೆ ಆಯ್ಕೆ ಮಾಡಲಾಯಿತು. 2022ರಲ್ಲಿ ವಿಧಾನ ಪರಿಷತ್ ವಿಪಕ್ಷ ನಾಯಕರಾಗಿಯೂ ಕೆಲಸ ಮಾಡಿದ್ರು. ಆದ್ರೆ 2023ರ ಮೇ ತಿಂಗಳಲ್ಲಿ ವಿಪಕ್ಷ ನಾಯಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ರು. ಸದ್ಯ ಈಗಲೂ ವಿಧಾನ ಪರಿಷತ್ ಸದಸ್ಯರಾಗಿ ಕೆಲಸ ಮಾಡ್ತಿದ್ದು ಕೆಪಿಸಿಸಿ ಅಧ್ಯಕ್ಷ ಪಟ್ಟವು ಒಲಿದು ಬಂದಿದೆ. ಕಾಂಗ್ರೆಸ್ನಲ್ಲಿ ದೊಡ್ಡ ಹಿಡಿತ ಇರುವ ನಾಯಕ. ಬೇರೆ ಪಕ್ಷದ ನಾಯಕರು ತಮ್ಮ ಪಕ್ಷದವರ ಬಗ್ಗೆ ಮಾತನಾಡಿದ್ರೆ ತೀಕ್ಷ್ಣವಾಗಿ ಅದೇ ಶೈಲಿಯಲ್ಲಿ ತಿರುಗೇಟು ನೀಡುವ ಕೆಲವು ನಾಯಕರಲ್ಲಿ ಇವರು ಕೂಡ ಒಬ್ಬರು. ಇವರು ಕಾಂಗ್ರೆಸ್ನಲ್ಲಿ ಸುಮಾರು 5 ದಶಕಗಳನ್ನೇ ಕಳೆದಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೆ ಪಕ್ಷ ಸಂಘಟನೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ಬಂದಿದ್ದಾರೆ. ರಾಜ್ಯಕ್ಕಿಂತಲೂ ಹೆಚ್ಚು ರಾಷ್ಟ್ರ ರಾಜಕಾರಣದಲ್ಲಿ ಹೆಸರು ಮಾಡಿದ್ದಾರೆ. ಈ ಹಿಂದೆ ಇಂದಿರಾ ಗಾಂಧಿ ಮತ್ತು ರಾಜೀವ್ ಗಾಂಧಿಗೆ ಇವರು ಕ್ಲೋಸ್ ಆಗಿದ್ರು. ಇಂದಿರಾ ಗಾಂಧಿ 1978ರಲ್ಲಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದಾಗ ಪ್ರಚಾರಕ್ಕೆ ಓಡಾಡಿದ ನಾಯಕರಲ್ಲಿ ಹರಿಪ್ರಸಾದ್ ಕೂಡ ಒಬ್ಬರು. ಈಗಲೂ ಗಾಂಧಿ ಕುಟುಂಬದ ಜೊತೆಗೆ ಒಳ್ಳೆಯ ಲಿಂಕ್ ಇದ್ದು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರಿಗೆ ಆಪ್ತರಾಗಿ ಗುರುತಿಸಿಕೊಂಡಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಬಿಟ್ರೆ ಗಾಂಧಿ ಕುಟುಂಬದ ಜೊತೆಗೆ ಕ್ಲೋಸ್ ಆಗಿರುವ ಮತ್ತೊಬ್ಬ ನಾಯಕ ಅಂದ್ರೆ ಅದು ಬಿಕೆ ಹರಿಪ್ರಸಾದ್ ಅಂತ ಹೇಳಬಹುದು. 2006ರಲ್ಲಿ ಕೇಂದ್ರ ಮಂತ್ರಿಯ ಆಫರ್. ಇವರು ಮೊದಲಿಂದಲೂ ನಾನು ಯಾವುದೇ ಅಧಿಕಾರಕ್ಕಾಗಿ ರಾಜಕೀಯಕ್ಕೆ ಬಂದವನಲ್ಲ ಅಂತಲೇ ಹೇಳ್ಕೊಂಡು ಬಂದಿದ್ದಾರೆ.
2004ರಲ್ಲಿ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ಮನಮೋಹನ್ ಸಿಂಗ್ ಪ್ರಧಾನಿ ಆಗಿದ್ರು. ಆಗ ಸೋನಿಯಾ ಗಾಂಧಿಯವರು BK ಹರಿಪ್ರಸಾದ್ಗೆ ಸಚಿವ ಸ್ಥಾನದ ಆಫರ್ ಕೊಟ್ಟಿದ್ರು. ಅದಕ್ಕೆ ಪ್ರತಿಕ್ರಿಯಿಸಿದ್ದ ಹರಿಪ್ರಸಾದ್, ನೀವೇ ಮಂತ್ರಿ ಆಗಿಲ್ಲ ಅಂದ್ಮೇಲೆ ನಾನು ಮಂತ್ರಿ ಆಗುವುದು ಸರಿ ಬರೋದಿಲ್ಲ ಅಂತ ಆಫರ್ ತಿರಸ್ಕರಿಸಿದ್ರು. ಹೀಗಾಗಿ ಇವರನ್ನ AICCಯ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಆಯ್ಕೆ ಮಾಡಲಾಗಿತ್ತು. ಈ ಹಿಂದೆ ಇವರ ಸಮುದಾಯದ ಸ್ವಾಮೀಜಿಗಳು ಹರಿಪ್ರಸಾದ್ಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಒತ್ತಾಯಿಸಿದ್ರು. ಆಗ ಪ್ರತಿಕ್ರಿಯಿಸಿದ್ದ ಹರಿಪ್ರಸಾದ್, ಸ್ವಾಮೀಜಿಗಳು ದಯವಿಟ್ಟು ರಾಜಕೀಯದಿಂದ ಹೊರಗೆ ಇರಬೇಕು ಅಂತ ನೇರವಾಗಿ ಹೇಳಿದ್ರು. ಕುಟುಂಬ ಹೇಗಿದೆ, ಆಸ್ತಿ ಎಷ್ಟು? BK ಹರಿಪ್ರಸಾದ್ ಉಷಾ ಅನ್ನೋರನ್ನ ಮದುವೆ ಆಗಿದ್ದಾರೆ. ಇವರಿಗೆ ಓರ್ವ ಹೆಣ್ಣು ಮಗಳು ಇದ್ದಾರೆ. BK ಹರಿಪ್ರಸಾದ್ ತಮ್ಮ ಬಳಿ 15 ಕೋಟಿ ರೂಪಾಯಿ ಆಸ್ತಿ ಇದೆ, ಅದೇ ರೀತಿ 3 ಕೋಟಿ ರೂಪಾಯಿ ಸಾಲ ಇದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಹರಿಪ್ರಸಾದ್ ಅಣ್ಣ BK ಶಿವರಾಮ್. ಹೌದು, ಬೆಂಗಳೂರು ಭೂಗತ ಪಾತಕಿಗಳ ಮೈ ನಡುಗಿಸಿದ್ದ BK ಶಿವರಾಮ್ ಇವರ ಸ್ವಂತ ಅಣ್ಣ. ವಿಜಯ್ ರಾಘವೇಂದ್ರ ಪತ್ನಿ ಸ್ಪಂದನಾಗೆ BK ಹರಿಪ್ರಸಾದ್ ಚಿಕ್ಕಪ್ಪ ಆಗಬೇಕು. ತಮ್ಮ ಸಹೋದರ BK ಶಿವರಾಮ್ ಅವರಿಂದಾಗಿಯೂ BK ಹರಿಪ್ರಸಾದ್ ಭೂಗತ ಲೋಕವನ್ನ ತುಂಬಾ ಹತ್ತಿರದಿಂದ ನೋಡಿದ್ದಾರೆ. ಆದರೆ ಕಾಂಗ್ರೆಸ್ನ ಕಟ್ಟಾಳವಾಗಿ ರಾಜಕೀಯ ಜೀವನವನ್ನ ತಮ್ಮದಾಗಿಸಿಕೊಂಡು ಬಂದಿದ್ದಾರೆ. ಇನ್ನು ಹರಿಪ್ರಸಾದ್ ಬಗ್ಗೆ ಮೊದಲು ಕೊತ್ವಾಲ್ ಗ್ಯಾಂಗ್ ನಲ್ಲಿದ್ದ ಮುನಿರತ್ನ ಕೂಡ ಪಾಪಿಗಳ ಲೋಕದಲ್ಲಿ ಅನ್ನೋ ಪುಸ್ತಕದಲ್ಲಿ ಮಾತನಾಡಿದ್ದಾರೆ. ನಾನು ರೌಡಿಸಂ ಬಿಟ್ಟು ಒಳ್ಳೆಯ ಜೀವನ ಶುರು ಮಾಡಲು ನಿರ್ಧರಿಸಿದೆ. ಕಾರ್ಪೊರೇಷನ್ ನ ಕಾಂಟ್ರಾಕ್ಟ್ ಕೂಡ ಪಡ್ಕೊಂಡೆ, ಆದರೆ ಅದಕ್ಕೆ ದುಡ್ಡು ಇರಲಿಲ್ಲ. ಆಗ ಕಾಂಗ್ರೆಸ್ ನಾಯಕರಾಗಿದ್ದ ಹರಿಪ್ರಸಾದ್ ಬಳಿ ಸಹಾಯ ಕೇಳಿದೆ. ಅವರು ಬ್ಯಾಂಕ್ನಲ್ಲಿ 25,000 ಲೋನ್ ಕೊಡಿಸಿದ್ರು. ಇದನ್ನ ನಾನು ಯಾವತ್ತೂ ಮರೆಯಲ್ಲ ಅಂತ ಮುನಿರತ್ನ ಹೇಳ್ಕೊಂಡಿದ್ದಾರೆ. ಸ್ನೇಹಿತರೆ, ಇದು KPCCಯ ಹೊಸ ಅಧ್ಯಕ್ಷ ಕಾಂಗ್ರೆಸ್ ಕಟ್ಟಾಳು BK ಹರಿಪ್ರಸಾದ್ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ. ಇವರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಧನ್ಯವಾದ.